ದಿನ ಬೆಳಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಕುರಿತಂತಹ ಸ್ಫೋಟಕ ಸುದ್ದಿಯನ್ನ ನಿರಂತರವಾಗಿ ನಿಮ್ಮ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಹೊತ್ತು ತಂದಿದ್ದೀವಿ. ಇಡೀ ರಾಜ್ಯವೇ ಪ್ರಖ್ಯಾತ ನಟನ ಕೈವಾಡ ಈ ಪ್ರಕರಣದಲ್ಲಿ ಹೇಗಿತ್ತು ಅನ್ನೋದನ್ನ ನೋಡಿ ಬೆಚ್ಚಿ ಬಿದ್ದಿತ್ತು. ಹಾಗೂ ಈ ಕೊಲೆಗಾಗಿ ನಡೆದಂತಹ ಸಂಚು, ಅದನ್ನ ಎಕ್ಸಿಕ್ಯೂಟ್ ಮಾಡಿದಂತಹ ಖತರ್ನಾಕ್ ತಂಡ, ನಂತರ ಆಗಿತ್ತು ಘನಘೋರ ದುರಂತ, ಪ್ರಮಾದ. ಇದರಲ್ಲಿ ತಪ್ಪೇ ಮಾಡದ ಇಬ್ಬರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದು ವಿಜಯಲಕ್ಷ್ಮಿ, ಇನ್ನೊಂದು ರೇಣುಕಾಸ್ವಾಮಿ ಪತ್ನಿ. ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ಸುದ್ದಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಡಿ ಗ್ಯಾಂಗ್ ಕ್ರೌರ್ಯದ ಇನ್ನಷ್ಟು ಸ್ಫೋಟಕ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಅನಾವರಣ ಮಾಡುವಂತಹ ಪ್ರಯತ್ನ. ಪಬ್ಲಿಕ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಸರಣಿ ಈ ಮೂಲಕ ಮುಂದುವರಿತಾ ಇದೆ. ಈ ಕೇಸ್ನಲ್ಲಿ ಯಾರ್ಯಾರ ಪಾತ್ರ ಏನೇನು, ಅವರ ವಿರುದ್ಧ ಇರುವಂತಹ ಸಾಕ್ಷ್ಯಗಳು ಎಂಥದ್ದು, ಮಣ್ಣು ಕೂಡ ಸಾಕ್ಷಿ ನುಡಿತಾ ಇದೆ, ಮಣ್ಣು ಮುಳುವಾಗ್ತಾ ಇದೆ ಅನ್ನೋದನ್ನು ನಾವು ನಿನ್ನೆ ಹೇಳಿದ್ವಿ. ಇವತ್ತು ಇಂಥದ್ದೇ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡೋ ಪ್ರಯತ್ನ. ರೇಣುಕಾಸ್ವಾಮಿ ಹತ್ಯೆಯಾಗಿ ಇವತ್ತಿಗೆ 3 ತಿಂಗಳು. ಆ ಮೂಲಕ ಹಲವರ ಭವಿಷ್ಯಕ್ಕೆ ಶಾಶ್ವತವಾದಂತಹ ಕತ್ತಲು ಕೂಡ ಕವಿದು 3 ತಿಂಗಳಾಗ್ತಾ ಇದೆ. ಇದೇ ಹೊತ್ತಲ್ಲಿ ಕೊಲೆ ಕೇಸ್ ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಯಾರು? ಎಲ್ರಿಗೂ ಗೊತ್ತಿರೋ ಹಾಗೆ ಪೊಲೀಸ್ ಅಧಿಕಾರಿಗಳ ಚಾಕಚಕ್ಯತೆ, ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ವೈಖರಿ. ಅನಾಥ ಶವ ಅಂತ ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ಪೊಲೀಸರು ತನಿಖೆಗೆ ಇಳಿದ ಪರಿಣಾಮ ಇವತ್ತು ಎಲ್ಲರ ಮುಂದೆ ಕೆಲವರ ಯೋಗ್ಯತೆ ಬಯಲಾಗಿದೆ. ರೇಣುಕಾಸ್ವಾಮಿ ವಿಚಾರದಲ್ಲಿ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಗೋಲ್ಡನ್ ಅವರ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ್ದು, ಸ್ಟ್ರಾಂಗ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದು, ಪ್ರಭಾವಕ್ಕೆ ಒಳಗಾಗದೆ ಕೆಲಸವನ್ನ ಮಾಡಿದ್ದು. ಇಂದು ಪೊಲೀಸ್ ಟ್ರೈನಿಂಗ್ ಅನ್ನ ತೆಗೆದುಕೊಳ್ಳುವಂತಹ ಹಲವರಿಗೆ, ಅಂದ್ರೆ ಇನ್ಮೇಲೆ ಯಾರ್ಯಾರು ಪೊಲೀಸ್ ಟ್ರೈನಿಂಗ್ ಅನ್ನ ತಗೊಳ್ತಾರೆ ಹಲವರಿಗೆ ಈ ಕೇಸು ಒಂದ್ ರೀತಿ ಬೈಬಲ್ ಇದ್ದ ಹಾಗೆ ನೋಡ್ಬೋದು. ಹೆಂಗೆ ಕೇಸ್ನ ಇನ್ವೆಸ್ಟಿಗೇಷನ್ 0 ಇಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ತಗೊಂಡು ಹೋಗ್ಬೋದು ಮನಸ್ಸು ಮಾಡಿದ್ರೆ, ಯಾರ್ಯಾರ ಬುಡಕ್ಕೆ ಬಿಸಿನೀರು ಕಾಯಿಸ್ಬೋದು ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಅತ್ಯಂತ ಇಂಟೆಲಿಜೆಂಟ್ ಆಗಿ ಪ್ರೂವ್ ಮಾಡಿದಂತಹ ಕರ್ನಾಟಕ ಪೊಲೀಸ್ ಹಿಸ್ಟ್ರಿಯಲ್ಲಿ ಈ ಕೇಸನ್ನ ತುಂಬಾ ಸ್ಪೆಷಲ್ ಆಗಿ ನೋಡಬಹುದು. ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಪ್ರಜ್ಞೆಗೆ ನಿಜವಾಗ್ಲೂ ಅವರಿಗೆ ಶ್ಲಾಘನೆಯನ್ನ ಹಿರಿಯ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಮತ್ತು ಜನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ರೆ ರೇಣುಕಾಸ್ವಾಮಿ ಶವ ಸಿಕ್ಕಾಗೆ 10ರಲ್ಲಿ 11ನೇ ಶವ ಇದು ಅಂತ ಹೇಳಿ UDR ಹಾಕೊಂಡು ಅನಾಥ ಶವ ಅಂತ ಕೇಸ್ ಕ್ಲೋಸ್ ಮಾಡ್ಕೊಳ್ಬೋದಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಆ ಶವವನ್ನ ನೋಡಿದ ತಕ್ಷಣವೇ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಂತ ತನಿಖೆಗೆ ಇಳಿದಂತಹ ಅಧಿಕಾರಿಗಳಿಗೆ ಅನಿಸಿತ್ತು. ಆ ಡೌಟು ಎಲ್ಲಿಗೆ ತಂದು ನಿಂತಿದೆ ಅಂದರೆ, ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕ್ರೈಮ್ ಡೈರಿಯ ಕನೆಕ್ಷನ್ ಡಾಟ್ಸ್ ಅನ್ನ ಲಿಂಕ್ ಮಾಡುವಲ್ಲಿ, ಜೊತೆಗೆ ಪ್ರಖ್ಯಾತ ನಟ ಈ ಜೈಲಿನಿಂದ ಆ ಜೈಲಿಗೆ ಮುದ್ದೆ ಮುರಿಯೋದಕ್ಕೆ ಹೋಗೋಷ್ಟರ ಮಟ್ಟಿಗೆ ಕೇಸ್ ತಂದು ನಿಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು. ಆರಂಭದಿಂದ ತನಿಖಾಧಿಕಾರಿಗಳು ಕರ್ತವ್ಯನ ನಿಭಾಯಿಸಿದಂತಹ ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ. ಎಲ್ಲ ಕೇಸ್ಗಳಲ್ಲೂ ಕೂಡ ಕರ್ತವ್ಯ ಲೋಪ ಆಗ್ಬಿಡುತ್ತೆ ಕೆಲ ಕೇಸ್ಗಳಲ್ಲಿ ಎನ್ನುವಂತಹ ಆರೋಪ ನಾವು ಸಾಮಾನ್ಯವಾಗಿ ಪೊಲೀಸರ ಮೇಲೆ ಕೇಳ್ತಾ ಇರ್ತೀವಿ. ಬಟ್ ಈ ಕೇಸ್ನಲ್ಲಿ ರಿಯಲ್ ಕಾಪ್ಸ್ ಏನು, ಸೂಪರ್ ಕಾಪ್ಸ್ ಅಂದ್ರೆ ಹೆಂಗ್ ಕೆಲಸ ಮಾಡ್ತಾರೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಸೊ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯ ಕಿಡ್ನಾಪ್ ಆಗುತ್ತೆ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಹತ್ಯೆ ಕೂಡ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಟೈಮ್ ಲೈನು, ತನಿಖಾಧಿಕಾರಿಗಳು ಆನ್ ಟೈಮ್ ಹೆಂಗೆ ಕೆಲಸವನ್ನು ನಿಭಾಯಿಸಿದ್ದಾರೆ ಅಂತ. ಜೂನ್ 9ನೇ ತಾರೀಕು ಬೆಳಗಿನ ಜಾವ ಅನಾಥ ಶವ ಸುಮ್ನಳ್ಳಿಯ ರಾಜ ಕಾಲುವೆ ಹತ್ರ ಸಿಕ್ಕಿರುತ್ತೆ. ಇದು ಪೊಲೀಸರಿಗೆ ಮಾಹಿತಿ ಸೆಕ್ಯೂರಿಟಿ ಗಾರ್ಡ್ನ ಮೂಲಕ, ಸಾರ್ವಜನಿಕರ ಮೂಲಕ ಹೋಗುತ್ತೆ. ಕೊಂಚವೂ ತಡ ಮಾಡದೆ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರ ತಿಳಿದು ಸ್ಪಾಟಿಗೆ ಬರ್ತಾರೆ. ಸ್ಪಾಟಿಗೆ ಬಂದು ಆ ಶವವನ್ನ ತಂದು ಎಸೆದವರು ಯಾರು ಅಂತ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಸೊ ಶವ ನೋಡಿದ ತಕ್ಷಣ ಪೊಲೀಸರಿಗೆ ಒಂದು ವಿಚಾರ ಸ್ಪಷ್ಟ ಆಗ್ಬಿಡುತ್ತೆ, ಇದೊಂದು ಕೊಲೆ. ಬಟ್ ಯಾರು ಮಾಡಿದ್ದು, ಯಾತಕ್ಕಾಗಿ ಮಾಡಿದ್ದು, ಕೊಲೆಯ ಮೋಟಿವ್ ಏನು, ಯಾರಿಂದ ಆಗಿರೋದು ಅಂತ ತನಿಖೆಗೆ ಇಳಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೊದಲನೇದಾಗಿ ಅವ್ರು ಮಾಡೋ ಕೆಲಸವೇ ಆ ಶವಕ್ಕೆ ಸಂಬಂಧಪಟ್ಟಂತೆ FSL ತಜ್ಞರನ್ನ ಸ್ಪಾಟ್ಗೆ ಕರೆಸೋದು. ಎರಡನೇದು ಸ್ಥಳೀಯ CCTV ಫುಟೇಜಸ್ಗಳನ್ನ ಹುಡುಕೋದು. ಸ್ಥಳೀಯ CCTV ಫುಟೇಜಸ್ಗಳನ್ನ ಹುಡುಕ್ತಾ ಇದ್ದಂತಹ ಪೊಲೀಸರಿಗೆ RR ನಗರದ ಲಿಂಕ್ ಒಂದು ಸಿಗುತ್ತೆ. ಅಲ್ಲಿನ CCTVಯಲ್ಲಿ ಕೂಡ ಈ ಶವ ಸಾಗಾಟದ ದೃಶ್ಯ ಒಂದು ಸೆರೆ ಆಗಿರುತ್ತೆ. ನಂತರ ಬಹುದೊಡ್ಡ ಅನುಮಾನ ಈ ವ್ಯಕ್ತಿಯ ಅಂದ್ರೆ ರೇಣುಕಾಸ್ವಾಮಿಯ ಶವ ನೋಡಿದ ತಕ್ಷಣ ಗೊತ್ತಾಗತ್ತೆ, ಸಾಮಾನ್ಯ ಕೊಲೆ ಅಲ್ಲ ಇದು. ಚಿತ್ರಹಿಂಸೆ ಕೊಟ್ಟು ಆ ವ್ಯಕ್ತಿ ಬದುಕಿರುವಾಗಲೇ ರೌರವ ನರಕವನ್ನ ತೋರಿಸಿದ್ದಾರೆ. ಸೊ ಬಹಳ ದೊಡ್ಡ ಮೋಟಿವ್ ಇರ್ಬೋದು, ಮತ್ತು ಒಬ್ಬರಿಂದ ಆಗಿರುವಂತಹ ಕೊಲೆ ಅಂತ ಅನಿಸ್ತಾ ಇಲ್ಲ ಅಂತ ಅವ್ರಿಗನ್ಸುತ್ತೆ. ಬಿಕಾಸ್ ಅಷ್ಟೊಂದು ಗಾಯದ ಗುರುತುಗಳಿರುತ್ತೆ. ಮತ್ತೆ ಸಾಕಷ್ಟು ಕೇಸ್ಗಳನ್ನ ತನಿಖೆ ಮಾಡಿ ಅನುಭವ ಇರುವಂತಹ ಪೊಲೀಸರಿಗೆ ಅಲ್ಲಿ ಕೇವಲ 1-2 ಆಯುಧಗಳನ್ನು ಮಾತ್ರ ಬಳಸಿಲ್ಲ ಅನ್ನೋದು ಗೊತ್ತಾಗುತ್ತೆ. 1-2 ಆಯುಧಗಳನ್ನು ಬಳಸಿಲ್ಲ ಅನ್ನೋದು ಗೊತ್ತಾಗುತ್ತೆ. ಮಾರಕಾಸ್ತ್ರಗಳ ನಿರಂತರ ಪ್ರಯೋಗ ಆ ದೇಹದ ಮೇಲೆ ಆಗಿರೋದು ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಶ್, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಜಾಮೀನು ಅರ್ಜಿಗಾಗಿ ಸಿದ್ಧತೆಯನ್ನು ಆರೋಪಿಗಳು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇಡೀ ಕೇಸ್ ಅನಾವರಣ ಆಗಿದ್ದು 0 ಇಂದ ಪ್ರಖ್ಯಾತ ನಟ ಜೈಲಲ್ಲಿ ಮುದ್ದೆ ಮುರಿಯೋ ತನಕ ಆಗಿತ್ತು ತನಿಖಾಧಿಕಾರಿಗಳ ಕಾರ್ಯವೈಖರಿಯಿಂದ, ಅವರ ಚಾಕಚಕ್ಯತೆಯ ಇನ್ವೆಸ್ಟಿಗೇಷನ್ ಇಂದ. ಅವತ್ತೇನಾದ್ರೂ 10ರಲ್ಲಿ 11ನೇ ಕೇಸು ಅಂತ ಇದನ್ನ ಬಿಟ್ಟಾಕಿದ್ರೆ ಅಥವಾ ನೆಗ್ಲೆಕ್ಟ್ ಮಾಡಿದಿದ್ರೆ ಈ ಮಟ್ಟಕ್ಕೆ ಈ ಕೇಸ್ ತಗೊಂಡು ಹೋಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಎಲ್ಲಾ ಕಾಪ್ಸ್ಗೆ ಈ ಕೇಸ್ನಲ್ಲಿ ಯಾರ್ಯಾರು ಈ ಕೇಸ್ನ ಹ್ಯಾಂಡಲ್ ಮಾಡಿದಾರೆ ಎಲ್ಲಾ ಕಾಪ್ಸ್ಗೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು. ಖಂಡಿತ ಮಮತಾ, ಈ ಒಂದು ಪ್ರಕರಣದಲ್ಲಿ ಆರಂಭದಲ್ಲಿ ನೀವು ಹೇಳಿದ ಹಾಗೆ 0ದಿಂದ ಈ ಒಂದು ಕೇಸನ್ನು ಇಲ್ಲಿಯ ಮಟ್ಟಕ್ಕೆ ಅಂದರೆ ದರ್ಶನ್ ಅವರ ಮಟ್ಟಕ್ಕೆ ತರುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಆರಂಭದಲ್ಲಿ ರಾಜಕಾಲುವೆ ಬಳಿ, ಸುಮ್ಮನಹಳ್ಳಿ ರಾಜಕಾಲುವೆ ಬಳಿ ರೇಣುಕಾಸ್ವಾಮಿಯ ಬಾಡಿಯನ್ನು ಪರಿಶೀಲನೆ ಮಾಡಿದಂಥ ಪೊಲೀಸರು ಈ ಪ್ರಕರಣದಲ್ಲಿ ಈಗಾಗಲೇ ಬಾಡಿ ನೋಡಿದ ಬಿಫೋರೇ 3 ಜನ ಆರೋಪಿಗಳು ಸರೆಂಡರ್ ಆಗಿರ್ತಾರೆ. ಈ ಒಂದು ಕೊಲೆಯನ್ನು ಹಣಕಾಸಿನ ವಿಚಾರವಾಗಿ ನಾವೇ ಮಾಡಿದ್ದಾಗಿ ತಪ್ಪೊಪ್ಕೊಂಡು ಸರೆಂಡರ್ ಮಾಡಿರ್ತಾರೆ. ಅದಾದ ಬಳಿಕ ಪೊಲೀಸರು ಸ್ಥಳಕ್ಕೆ ಬಂದು ಬಾಡಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಬಹಳ ಅನುಮಾನ ಕಾಡುತ್ತೆ. ಆ ಬಾಡಿ ಮೇಲಿರುವಂಥ ಗಾಯಗಳ ಗುರುತುಗಳು ಪೊಲೀಸರಿಗೆ ಎಲ್ಲೋ ಒಂದು ಕಡೆ ಇದು ಸಾಮಾನ್ಯ ವಿಚಾರಕ್ಕೆ ಆಗಿರುವಂತಹ ಘಟನೆ ಅಲ್ಲ ಅನ್ನುವಂಥ ಒಂದು ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಸರೆಂಡರ್ ಆಗಿದ್ದಂಥ 3 ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಆರಂಭದಲ್ಲಿ ಮಾಡ್ತಾರೆ. ಆದರೂ ಕೂಡ ಪೊಲೀಸರು ಅವರು ಹಾಕ್ಕೊಂಡಿದ್ದ ಪ್ಲಾನನ್ನು ಯಾವುದೇ ಕಾರಣಕ್ಕೂ ಆರೋಪಿಗಳು ಬಿಟ್ಕೊಡದ ಕಾರಣ ಅವ್ರದ್ದೇ ರೀತಿಯಾಗಿ ಮಾತನಾಡಿಸುವ ಕೆಲಸಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಕೊಲೆಯ ಹಿಂದಿನ ಕಾಣದ ಕೈಗಳ ಕೈವಾಡದ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ಸರೆಂಡರ್ ಆಗಿದ್ದಂಥ ಆರೋಪಿಗಳು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅವರು ಆರೋಪಿಗಳು ಹೇಳಿದ್ದ ಕೂಡಲೇ ಅವರು ಕೂಡ ಕನ್ಫರ್ಮ್ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸ ಆರಂಭದಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡ್ತಾರೆ. ಯಾವಾಗ ಅವರು ಕಾಣದ ಕೈಗಳ ಹೆಸರು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳ ಹೆಸರು ಯಾವಾಗ ಹೇಳಲಿಕ್ಕೆ ಮುಂದಾಗ್ತಾರೋ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಮುಖವಾದ ಎವಿಡೆನ್ಸ್ಗಳು ಆರಂಭದಲ್ಲಿ ಕಲೆ ಹಾಕುವ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಜೂನ್ 11ನೇ ತಾರೀಕು ಅಷ್ಟೊತ್ತಿಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ವಿತ್ ದ ಡಾಕ್ಯುಮೆಂಟ್ಸ್ ಸಮೇತವಾಗಿ ಈ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಬಹಳ ಜನ ಅಂದರೆ 17 ಜನ ಆರೋಪಿಗಳು ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಅದಾದ ಬಳಿಕ ಹಿರಿಯ ಅಧಿಕಾರಿಗಳಿಗೆ ದರ್ಶನ್ ಪಾತ್ರದ ಬಗ್ಗೆ ಸಾಕ್ಷಿ ಸಮೇತವಾಗಿ ವಿವರಿಸುವ ಕೆಲಸವನ್ನು ಮಾಡ್ತಾರೆ. ಅದಾದ ಕೂಡಲೇ ಪೊಲೀಸರು ಕಾನೂನು ರೀತಿಯಲ್ಲಿ ಯಾರೇ ಪ್ರಭಾವಿ ವ್ಯಕ್ತಿಯಾದರೂ ಕೂಡ ಕ್ರಮ ಕೈಗೊಳ್ಳಿ ಅನ್ನುವಂಥ ಒಂದೇ ಒಂದು ಸೂಚನೆಯನ್ನು ಕೊಡ್ತಾರೆ. ಅದಾದ ಬಳಿಕ ನೆಕ್ಸ್ಟ್ ನಡೆಯೋದೇ ಮೈಸೂರಿಗೆ ಬೇಟೆಯಾಡಲಿಕ್ಕೆ ಹೋಗುವಂಥದ್ದು. ಅದಾದ ನಂತರ ಮೈಸೂರಿಂದ ನೇರವಾಗಿ ದರ್ಶನ್ ಅವರನ್ನು ಕರೆತಂದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕೊಲೆಯ ಹಿಂದಿನ ಪ್ರಮುಖ ರಹಸ್ಯ ಬಯಲು ಮಾಡುವ ಕೆಲಸವನ್ನು ಪೊಲೀಸರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಅಶ್ಲೀಲವಾದ ಸಂದೇಶ ಮತ್ತು ಫೋಟೋಗಳನ್ನು ಕಳಿಸಿರುವಂಥ ವಿಚಾರಕ್ಕೆ ಆತನನ್ನು ಕಿಡ್ನಾಪ್ ಮಾಡಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನರ ಗ್ಯಾಂಗ್ ಮಾರಣಾಂತಿಕವಾಗಿ ಆತನಿಗೆ ಶೆಡ್ಡಲ್ಲಿ ಕೂಡಾಕಿ ಕೊಲೆ ಮಾಡಿರ್ತಾರೆ ಅಂತ ವಿಚಾರ ಬೆಳಕಿಗೆ ಬರುತ್ತೆ. ಅದಾದ ನಂತರ ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬಹಳ ಪ್ರಮುಖವಾದ ಎವಿಡೆನ್ಸ್ಗಳನ್ನು, ಟೆಕ್ನಿಕಲ್ ಎವಿಡೆನ್ಸು, ಫೋನ್ ಕಾಂಟ್ಯಾಕ್ಟ್ಸು,
ಇವೆಲ್ಲವನ್ನು ಪರಿಶೀಲನೆ ಮಾಡಿ ಸಾಕ್ಷ್ಯಾಧಾರಗಳನ್ನು ಕಳಿಸಿ FSL ತಂಡವನ್ನು ಕರೆಸಿ ಸಾಕ್ಷಿಯನ್ನು ಕಲೆ ಹಾಕೋದ್ರ ಮೂಲಕ ಈಗ ಪ್ರಕರಣದ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಸುಮಾರು 3991 ಪುಟಗಳ ಚಾರ್ಜ್ ಶೀಟ್ ಅಲ್ಲಿ 231 ಸಾಕ್ಷ್ಯಗಳನ್ನು ತಂದು ನಿಲ್ಲಿಸಿ ಬಂಧಿತ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವ ಕೆಲಸಕ್ಕೆ ತನಿಖಾ ತಂಡ ಮುಂದಾಗಿರುವಂಥದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವಂಥದ್ದು. ಮಮತಾ.